ಇವತ್ತು ಮೊದಲೇ ದಿನ ಅವಕ್ಕೆ ಕಾಡಿನಿಂದ ಹೊರಗಡೆ ಬಂದು ಇವತ್ತು ಏನು ಮೈಸೂರು ಜಿಲ್ಲೆಯಲ್ಲಿ ಡಿಸ್ಟಿಕ್ ಇದರಲ್ಲಿ ಹೆಡ್ ಕ್ವಾರ್ಟ್ರಲ್ಲಿರುವಂಥ ಮೊದಲೇ ದಿನ ಅನುಭವ ಅವಕ್ಕೆ. ಸೊ ಆದರೂ ಕೂಡ ಎಲ್ಲ ಆನೆಗಳು ಸೌಮ್ಯ ಸ್ವಭಾವವಾಗಿ ಆರಾಮಾಗಿ ಇದು ರೆಸ್ಟಲ್ಲಿದ್ದಾವೆ, ಯಾವುದೇ ಇದು ತೊಂದರೆ ಇಲ್ಲ. ಸೊ ನಿನ್ನೆ ಗಜಪಯಣ ಕೂಡ ತುಂಬ ಅದ್ಧೂರಿಯಾಗಿ ಮತ್ತು ತುಂಬ ವಿಜೃಂಭಣೆಯಿಂದ ನಡ್ಕೊಂಡು ಬಂತು. ಹಾಗಾಗಿ ಅಲ್ಲಿ ಕೂಡ ಎಷ್ಟೊಂದು ಸಾವಿರಾರು ಜನ ಸೇರಿದ್ರು ಕೂಡ ಒಂದು ಸುಮಾರು 6,000-7,000 ಜನ ಇದ್ದರು ಅಂತ ನಮ್ಮ ಅಂದಾಜು. ಅಷ್ಟು ಜನ ಇದ್ದರೂ ಕೂಡ ಅದ್ರ ಮಧ್ಯೆ ಒಂದು ಮಿನಿ ದಸರಾ ಥರನೇ ಆಯಿತು. ಅಲ್ಲಿ ಕೂಡ ಚೆನ್ನಾಗಿ ನಮ್ಮ ಆನೆಗಳು ನೀವು ಅಲ್ಲಿ ನೋಡಿರ್ಬೋದು, ಏನು ಅಂದರೆ ಯಾರಿಗೂ ಕೂಡ ರಿಯಾಕ್ಟ್ ಮಾಡಲಿಲ್ಲ. ಸೊ ತುಂಬ ಹೌದು, ಜನ ಬರ್ತಾ ಇದ್ದಾರೆ, ದೂರಿಂದನೇ ನೋಡಿ ಹೋಗೋಕ್ಕೆ ಹೇಳಿದ್ದೀವಿ. ಹಾಗಾಗಿ ಅಲ್ಲಿಂದ ಬಂದಿರ್ತಾರೆ, ಹಾಗಾಗಿ ಡಿಸ್ಟೆನ್ಸಲ್ಲಿ ನಾವು ಆಲ್ರೆಡಿ ಬ್ಯಾರಿಕೇಡಿಂಗ್ ಮಾಡಿ ಅಲ್ಲೇ ನಿಲ್ಲಿಸಿ ಕಳಿಸ್ತಾ ಇದ್ದೀವಿ. ಇಲ್ಲಿಂದ ಅರಮನೆಗೆ ಯಾವತ್ತು ಹೋಗ್ತವೆ ಅದು ಆ ಪ್ರೋಗ್ರಾಮ್ ಎಲ್ಲ ಯಾವ 10ನೇ ತಾರೀಕು ಅಂತೇಳಿ ಟೆಂಟೇಟಿವ್ ಡೇಟ್ ಫಿಕ್ಸ್ ಆಗಿದೆ. ಮೋಸ್ಟ್ಲಿ 10th ಆಗ್ಬೋದು. ಸರ್, ಆನೆಗಳ ಆರೋಗ್ಯ ಪರಿಸ್ಥಿತಿ ಯಾವ ರೀತಿ ಇದೆ ಮತ್ತು ಇದರಿಂದ ಬಂದಂಥದ್ದು ಕರ್ಕೊಂಡು ಬರೋ ಆನೆಗಳನ್ನು ತರುವಾಗ ನಾವೆಲ್ಲ ಎಕ್ಸಾಮಿನೇಷನ್ ಮಾಡಿ, ಬಾಡಿ ಎಕ್ಸಾಮಿನೇಷನ್ ಮಾಡಿ ಎಲ್ಲ ಅದರದ್ದು ಬಾಡಿ ಯಾವ ಥರ ರಿಯಾಕ್ಟ್ ಮಾಡ್ತಾ ಇದೆ. ಸೊ ಬ್ಲಡ್ ಟೆಸ್ಟನ್ನು ಮಾಡಿದ್ದೀವಿ. ಬ್ಲಡ್ ಟೆಸ್ಟಲ್ಲಿ ಕಿಡ್ನಿ ಫಂಕ್ಷನ್ ಹೇಗಿದೆ, ಲಿವರ್ ಫಂಕ್ಷನ್ ಹೇಗಿದೆ, ಆಮೇಲೆ ಹಾರ್ಟ್ ಫಂಕ್ಷನ್ಸ್ ಹೇಗಿದೆ, ಅವೆಲ್ಲ ಕೂಡ ಎಕ್ಸಾಮಿನ್ ಮಾಡಿದ್ವಿ. ತುಂಬ ಚೆನ್ನಾಗಿದೆ, ಆರೋಗ್ಯಕರವಾಗಿದೆ ಎಲ್ಲ ಆನೆಗಳು. ಕಾಡಿನಿಂದ ನಾಡಿಗೆ ಬಂದಂಥದ್ದು, ಸೊ ನಾಡಿನ ಪರಿಸ್ಥಿತಿಗೆ ವಾತಾವರಣಕ್ಕೆ ಹೊಂದಿಕೊಳ್ಳುವಂತೆ ಯಾವ ರೀತಿ ಇದಾಗ್ತಾ ಇದೆ ಅಟ್ಮಾಸ್ಫಿಯರ್? ಆಲ್ರೆಡಿ ಅನುಭವವುಳ್ಳಂಥ ಆನೆಗಳೇ ಇರೋದ್ರಿಂದ ಅವು ಆಲ್ರೆಡಿ ದಸರಾಗೆ ಬಂದಿದ್ದೀವಿ ಅಂತೇಳಿ ಅವಕ್ಕೆ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ ಅಂತ ಅಂದ್ಕೊಡ್ತೀನಿ. ಹಾಗಾಗಿ ಅವುಗಳ ಸ್ವಭಾವನೇ ಚೇಂಜ್ ಆಗಿದೆ ಆಲ್ರೆಡಿ, ನಿನ್ನೆಯಿಂದ ನೋಡ್ಬೋದು. ಸೊ ಎಷ್ಟು ಜನ ಇದ್ದರೂ ಕೂಡ ಕ್ರೌಡಾಗಿ ತಾನು ಹೇಗೆ ತನ್ನದೇನು ಕೆಲಸ ಅಷ್ಟೇ ಮಾಡ್ತಾ ಇದ್ದಾವೆ. ಜನಸಂಪರ್ಕಕ್ಕೆ ಹೊಂದ್ಕೊಂಡಿದ್ದಾವೆ ಆಲ್ರೆಡಿ ಹೊಂದ್ಕೊಂಡಿದ್ದಾವೆ. ಏಕಲವ್ಯನ ಚಿನ್ನಾಟವನ್ನು ನೋಡ್ತಾ ಇದ್ದೋ, ಅದು ಸಾಮಾನ್ಯವಾಗಿ ಹಾಗೆ ಇರುತ್ತಾ ಅಥವಾ ಕಾಡುಗಳಲ್ಲೂ ಇಲ್ಲೂ ಅಥವಾ ಹೇಗೆ? ಹೌದು, ಆನೆಗಳು ಅದ್ರ ಮಧ್ಯದಲ್ಲಿ ಅದು ತುಂಟಾಟಗಳು ಇದ್ದೇ ಇರುತ್ತೆ. ಹಾಗಾಗಿ ಅದೇನು ಜನರಿಗೆ ಏನು ತೊಂದರೆ ಇಲ್ಲ ಅದರಿಂದ. ಶಾಂತ ರೀತಿಯಾಗಿ ಫ್ರೆಂಡ್ಲಿ ಆಗಿ, ಸೊ ಅದನ್ನು ನೀವು ನೋಡಿ ಆನಂದಿಸಿ ಅಷ್ಟೇ ಜನ. ಇಲ್ಲಿ ಫುಡ್ ಏನು ಕೊಡ್ತೀರಿ ಈಗ? ಇಲ್ಲಿ ರೆಗ್ಯುಲರ್ ಇರುತ್ತೆ, ಮೇವು ಮತ್ತು ಗ್ರಾಸು, ಆಮೇಲೆ ಇದನ್ನು ಭತ್ತನ, ಆಮೇಲೆ ಒಣ ಹುಲ್ಲು ಅದೆಲ್ಲ ಕೊಡ್ತೀವಿ ರೆಗ್ಯುಲರ್ ಆಗಿರುವಂಥ. ಅಲ್ಲೋದ್ಮೇಲೆ ಸ್ಪೆಷಲ್ ಫುಡ್ ಅಲ್ಲ, ಅರಮನೆಗೆ ಹೋದ್ಮೇಲೆ ಸ್ಪೆಷಲ್ ರೇಷನನ್ನು ಸ್ಟಾರ್ಟ್ ಮಾಡ್ತೀವಿ.